ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಫೈನಲಿ ಎಲ್ಲ ಕೂಡ ಉಲ್ಟಾ ಪಲ್ಟಾ ಹೊಡಿತಿದ್ಯಲ್ಲ. ಸಮಾರಂಭ ಸಂಭ್ರಮ ಏನು ಮಾಡಿಬಿಟ್ರು, ನಾಟಕ ಮಾಡಿ ಸುಳ್ಳು ಹೇಳಿ ತಾಂಡವ ಹಾಗೆ ಭಾಗ್ಯನ ಬಂದ್ ಮಾಡಿದ್ರು. ಆದರೆ ಸತ್ಯ ರಿವೀಲ್ ಆಗಿಬಿಟ್ರ ಏನಾಗ್ಬಿಡ್ಬೋದು? ನಿಜವಾಗ್ಲೂ ಸತ್ಯ ರಿವೀಲ್ ಆಗದ, ಆ ಸತ್ಯ ತಾಂಡವ್ ಮುಂದೆ ರಿವೀಲ್ ಆಗುತ್ತಾ? ರಿವೀಲ್ ಆದರೆ ಏನಾಗುತ್ತಾ? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸಂಭ್ರಮ ಸಡಗರ ಎಲ್ಲವೂ ಇರುತ್ತೆ. ಜೊತೆಗೆ ಇಲ್ಲಿ ತಾಂಡವ ಹಾಗೆ ಭಾಗ್ಯ ಫೋಟೋ ಸೆಷನ್ ಆಗುತ್ತೆ, ಕೇಕ್ ಕಟಿಂಗ್ ಆಗುತ್ತೆ, ಶ್ರೇಷ್ಠ ಕೂಡ ಹಾಜರಿದ್ದಾಳೆ. ಎಲ್ಲ ಕೂಡ ಸಂಭ್ರಮ ಇನ್ನೇನು ನಿಂತು ಹೋಗುತ್ತೆ ಅನ್ನೋ ಖುಷಿಯಲ್ಲಿದ್ದಾಳೆ. ನಂತರ ಈ ಕಡೆ ಮಕ್ಕಳೇ ಎಲ್ಲವನ್ನ ಕೂಡ ಅರೇಂಜ್ ಮಾಡಿದ್ದಾರೆ, ಪೂಜಾ ಜೊತೆ ಸೇರಿಕೊಂಡು ಇವತ್ತೆಲ್ಲ ಮಕ್ಕಳೇ ಮಾಡ್ತಿದ್ದಾರೆ ಅಂದಾಗ ಹೌದು, ಎಷ್ಟು ಖುಷಿಯಿಂದ ಎಲ್ಲವನ್ನ ಮಾಡ್ತಿದ್ದಾರೆ ಅಂತ ಕುಸುಮವ್ರು ಕೂಡ ಹೇಳ್ತಿದ್ದಾರೆ. ನಾವು ಏನೂ ಕೂಡ ಮಾಡಿಲ್ಲ ಅಂತ. ನಂತರ ಒಂದು ಮಡಿಕೆ ಒಳಗಡೆ ನೀರನ್ನು ಹಾಕಿ ಹೂವನ್ನು ಹಾಕಿ ಅದ್ರ ಒಳಗಡೆ ಉಂಗುರನ ಇಟ್ಟು ಅಪ್ಪ ಅಮ್ಮನ ಉಂಗುರ ಎತ್ತಿಸೋ ಆಟ ಆಡ್ತಿದ್ದಾರೆ. ಈ ಕಡೆ ಮದುವೆ ಆ ದಿನ ಉಂಗುರ ಎತ್ತೋ ಆಟನ ಕುಸುಮವರು ನೆನೆಸ್ಕೊಡ್ತಾರೆ. ಅವತ್ತು ಉಂಗುರ ಎತ್ತೋ ಸ್ಪರ್ಧೆಯಲ್ಲಿ ತಾಂಡವ್ ಪರ ಅಪ್ಪ ಅಮ್ಮ ಇದ್ರೆ, ಅವ್ರ ಪರ ಪೂಜಾ ಹಾಗೆ ಅವ್ರ ಅಪ್ಪ ಅಮ್ಮ ಇದ್ರು. ಆ ಒಂದು ಸ್ಪರ್ಧೆಯಲ್ಲಿ ತಾಂಡವೇ ಗೆದ್ದಿದ್ರು, ಉಂಗುರನ ಎತ್ಕೊಂಡಿದ್ರು. ಆಗ ಕುಸುಮವರು ನೋಡಿದ್ಯಾ, ಸಂಸಾರದಲ್ಲಿ ಯಾರು ಉಂಗುರ ಎತ್ತುತ್ತಾರೋ ಅವ್ರದ್ದೇ ಪ್ರಾಬಲ್ಯತೆ ಇರುತ್ತೆ, ನನ್ನ ಮಗ ಯಜಮಾನ ಅವನೇ ರಾಜ ಆಗಿರ್ತಾನೆ ಅಂತ ಹೇಳ್ತಾರೆ. ನಂತರ ಈ ಕಡೆ ನನ್ನ ಮಗಳು ಸೋತೋದ್ಲಲ್ಲ ಅನ್ನೋ ಖುಷಿ ಬೇಜಾರು ಕೂಡ ಅವ್ರಿಗೂ ಕೂಡ ಇರುತ್ತೆ. ನಂತರ ಈಗಲೂ ಕೂಡ ಅದೇ ರೀತಿ ಸ್ಪರ್ಧೆ ಏರ್ಪಡುತ್ತೆ. ಈ ಕಡೆ ಭಾಗ್ಯಕರ ಅವ್ರ ಮನೆಯವರು, ಈ ಕಡೆ ತಾಂಡವ್ ಪರ ಕುಸುಮವರು ಈ ಕಡೆ ಬ್ಯಾಟಿಂಗ್ ಮಾಡ್ತಿದ್ದಾರೆ. ನಂತರ ಉಂಗುರ ಎತ್ತು ಸ್ಪರ್ಧೆಯಲ್ಲಿ ಈ ಕಡೆ ಭಾಗ್ಯ ಮನಸ್ಸಲ್ಲಿ ಅನ್ಕೋತಾ ಇದ್ರೆ, ಉಂಗುರ ಯಾರು ಗೆಲ್ತಾರೆ ಅನ್ನೋದು ಮುಖ್ಯ ಅಲ್ಲ, ಸಂಸಾರನ ತೂಗಿಸ್ಕೊಂಡು ಹೋಗೋದೇ ಮುಖ್ಯ ಅಂತ ಹೇಳ್ತಿದ್ರೆ, ಫೈನಲಿ ಉಂಗುರ ಅಂತಕ್ಕಂಥದ್ದು ಭಾಗ್ಯ ಕೈಗೆ ಸಿಕ್ಬಿಡುತ್ತೆ. ಹಾಗಿದ್ರೆ ಭಾಗ್ಯ ಕೈಗೆ ಸಿಕ್ತು ಅಂತ ಮಗು ಖುಷಿ ಪಡ್ತಿದ್ರೆ ಏನು ಭಾಗ್ಯ, ಈಗ ನೀನು ಎತ್ಕೊಂಡೆ ಅಂದರೆ ಬದಲಾಗಿದೆ ಅಲ್ವಾ ಎಲ್ಲ ಕೂಡ ಕಾಲ. ಹಾಗಿದ್ರೆ ಇನ್ನು ಮುಂದೆ ನೀನೇ ತಾಂಡವ್ ಸರ್ಗೆ ಒಳ್ಳೆ ಕಾಂಪಿಟೇಷನ್ ಕೊಡ್ತೀಯ. ಹಾಗಿದ್ರೆ ನಿನ್ನಲ್ಲಿ ತುಂಬಾ ಚೇಂಜಸ್ ಆಗಿದೆ, ಇನ್ನು ಮುಂದೆ ಎಲ್ಲ ಕೂಡ ನಿಂದೆ ದರ್ಬಾರ್ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಈ ಕಡೆ ಭಾಗ್ಯ ಸಂಸಾರ ಅಂದರೆ ಆಟ ಅಲ್ಲ ಶ್ರೇಷ್ಠ ಅವರ, ಸ್ಪರ್ಧೆ ಮಾಡೋದಕ್ಕೆ ಯಾರು ಗೆಲ್ಲಬೇಕು ಸೋಲ್ಬೇಕು ಅನ್ನೋದಲ್ಲ, ಸಂಸಾರನ ನೆರವೇರಿಸ್ಕೊಂಡು ನೀಗಿಸ್ಕೊಂಡು ಹೋಗಬೇಕು. ಸಂಸಾರ ಚೆನ್ನಾಗೋದ್ರೆ ಅಷ್ಟೇ ಸಾಕು ಅಂತಿದ್ದಾರೆ. ಏನೇ ಶ್ರೇಷ್ಠ, ಸಂಸಾರನ ಆಟ ಅಂದ್ಕೊಂಡಿದ್ಯಾ ಸ್ಪರ್ಧೆ ಮಾಡೋದಕ್ಕೆ ನೀನು ಅಂತಿದ್ರೆ, ನಾನೇನಿಲ್ಲಪ್ಪ, ನನ್ನ ಗಂಡ ಅಂದರೆ ನಂಗೆ ತುಂಬಾ ಪ್ರೀತಿ ಇರುತ್ತೆ, ಹಾಗಾಗಿ ಅವ್ರಿಗೋಸ್ಕರ ನನಗಿನ್ನು ಸೋಲೋಕ್ಕೂ ಕೂಡ ರೆಡಿ ಇರ್ತೀನಿ, ಅವ್ರು ಖುಷಿಯಾಗಿದ್ದರೆ ಅಷ್ಟೇ ಸಾಕು. ಆದರೆ ಕೆಲವೊಮ್ಮೆ ಉಲ್ಟಾ ಹೊಡೆದ್ರೆ ಕುತ್ತಿಗೆ ಪಟ್ಟಿ ಹಿಡ್ದು ಕೂಡ ಕೇಳ್ತೀನಿ ಅಂತ ಹೇಳ್ತಿದ್ದಾರೆ. ಈ ಕಡೆ ತಾಂಡವ್ಗೆ ಅಲ್ಲೇ ಎಚ್ಚರಿಕೆ ಗಂಟೆನ ಕೊಡ್ತಿದ್ದಾಳೆ ಶ್ರೇಷ್ಠ. ಈ ಕಡೆ ತಾಂಡವ್ ಅಂತೂ ಅಲ್ಲೇ ಭಯ ಬೀಳ್ತಾ ಇದ್ದಾರೆ. ಏನಮ್ಮ ಮಾತಾಡ್ತಿದ್ಯಾ, ಆ ರೀತಿ ಏನಾದರೂ ಮಾಡಿಬಿಟ್ಯಾ ಅಂದಾಗ ನಾನು ಅದೇ ರೀತಿ ಇರೋದು ಅಂತ ಶ್ರೇಷ್ಠ ಹೇಳ್ತಾಳೆ. ಹೌದು, ಮದುವೆ ಗಿದ್ವೆ ಅಂತ ಹೇಳ್ತಿದ್ಯಲ್ಲ, ಏನಾಯ್ತು ನಿನ್ನ ಮದುವೆ ವಿಷಯ ಅಂತ ಕೇಳ್ತಿದ್ರೆ ಸುನಂದ್ ಅವರು. ಈ ಕಡೆ ನೋಡಿ ಶ್ರೇಷ್ಠ ಅವರೇ, ನೀವು ಇದನ್ನೆಲ್ಲ ಮಾಡಬೇಕು ಅಂದರೆ ಮೊದಲು ನೀವು ಮದುವೆ ಆಗಬೇಕಲ್ವಾ, ಆನಂತರ ತಾನೇ ಇದೆಲ್ಲ ಅಂತ ಹೇಳ್ತಿದ್ರೆ, ಅದೇ ನಾವು ಶ್ರೇಷ್ಠ ಅವ್ರ ಮದುವೆಗೆ ಹೋಗ್ತೀವಿ ಅಲ್ವಾ ಅಂದಾಗ, ಖಂಡಿತ ಹೋಗ್ತೀವಲ್ವಾ, ಎಲ್ಲ ಕೂಡ ಒಟ್ಟಿಗೆ ಹೋಗೋಣ. ಅವ್ರ ಅಮ್ಮಂಗೆ ಆಲ್ರೆಡಿ ಕೂಡ ಹೇಳಿದ್ದೀನಿ, ನಮ್ಮನ್ನು ಕರೀಲೇಬೇಕು ನೀವು, ನಾವಿಲ್ಲದೆ ಮದುವೆ ನಡೆಯುವಾಗೆಲ್ಲ ಅಂತ. ಕರಿತೀನಿ ಅಲ್ವಾ ಶ್ರೇಷ್ಠ ಅಂತ ಹೇಳ್ತಿದ್ರೆ, ಹೌದು ಆಂಟಿ, ನೀವು ಇಲ್ಲದೆ ಹೇಗೆ ನಮ್ಮ ಮದುವೆ ನಡೆಯುತ್ತೆ, ನೀವು ಅಂಕಲ್ ಹಾಗೆ ತಾಂಡವ್ ಸರ್ ಎಲ್ಲ ಕೂಡ ಬರಬೇಕು, ನೀವಿಲ್ಲ ಅಂದರೆ ಮದುವೆನೇ ನಡೆಯೋದಿಲ್ಲ ಅಂತ ಹೇಳ್ತಿದ್ರೆ, ಅಷ್ಟಾರು ಅನ್ನೋದ್ರನ್ನ ಇಟ್ಕೊಂಡಿದ್ಯಲ್ಲ, ತುಂಬಾ ಖುಷಿ ಆಗ್ತದೆ ಅಂತ ಹೇಳಿದಕ್ಕೆ ನೀವೇ ಅಲ್ವಾ ನಮ್ಮ ಮನೆ ಮಗಳು ಥರ ಅಂತ ಹೇಳಿರೋದು ಅಂದಾಗ, ಹೌದು ನೀನು ನಮ್ಮ ಮನೆ ಮಗಳು ಥರನೇ ಅಂತ ಹೇಳ್ತಾರೆ. ನಂತರ ಈ ಕಡೆ ಪೂಜಾ, ಬನ್ನಿ ಶ್ರೇಷ್ಠ ಅವರೇ ನನ್ನ ಜೊತೆ ಸ್ವಲ್ಪ ಕೆಲಸ ಮಾಡಿ ಬನ್ನಿ ಅಂತ ಹೇಳಿ ಎಳ್ಕೊಂಡು ಕರ್ಕೊಂಡು ಹೋಗ್ತಿದ್ದಾಳೆ. ಈ ಕಡೆ ಆದಷ್ಟು ಬೇಗ ಕೆಲಸ ಮಾಡಿಬಿಡು ಪೂಜಾ ಅಂತ ಹೇಳಿದಕ್ಕೆ, ಖಂಡಿತ ಅದ ಶ್ರೇಷ್ಠ ಅವರು ನನ್ನ ಜೊತೆ ಇದ್ದರೆ ಖಂಡಿತ ಆದಷ್ಟು ಬೇಗ ಎಲ್ಲ ಕೆಲಸ ಮುಗಿದ್ಬಿಡುತ್ತೆ ಅಂತ ಹೇಳ್ತಾಳೆ. ನಂತರ ಊಟದ ಎಲ್ಲನೂ ಕೂಡ ಹಾಕ್ತಾರೆ, ಎಲ್ಲರೂ ಕೂಡ ಊಟಕ್ಕೆ ಬಂದು ಕುತ್ಕೋತಾರೆ. ಅದಕ್ಕೂ ಮುನ್ನ ಇಲ್ಲಿ ತನ್ಮಯ್ ಹಾಗೆ ತನ್ವಿ ಇಬ್ಬರು ಕೂಡ ಲೈವ್ಗೆ ಹೋಗಿದ್ದಾರೆ. ಈ ಕಡೆ ಇವ್ರು ನನ್ನ ಅಜ್ಜಿ ತಾತ ಅಂತ ಎಲ್ಲ ಕೂಡ ಪರಿಚಯ ಮಾಡಿಸ್ಕೊಡ್ತಾರೆ, ಅಪ್ಪ ಅಮ್ಮನ ಕೂಡ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ವಿಡಿಯೋನ ಮಾಡ್ತಿದ್ದಾರೆ. ಇದು ಎಲ್ಲವೂ ಆದ ನಂತರ ಭಾಗ್ಯ ತಂದೆ ಇಬ್ರಿಗೂ ಕೂಡ ಧರ್ಮ ಅಂಕಲ್ ಹಾಗೆ ಕುಸುಮ ಅವ್ರಿಗೆ ಕೈ ಮುಗ್ದು, ನಮ್ಮ ಮಗಳನ್ನ ಒಂದು ಅಡತೆ ಸೇರಿಸ್ಬಿಟ್ರಿ, ಇರೋ ಯೋಚನೆನ ದೂರ ಮಾಡಿದ್ರೆ, ನನ್ನ ಮೊಮ್ಮಕ್ಕಳು ಹಾಗೆ ನನ್ನ ಮಗಳನ್ನ ನಿಮ್ಮ ಕೈಗೊಪ್ಸಿದ್ದೀವಿ, ನಿಮ್ಮ ಮೇಲೆ ಇರೋದೇ ನಂಬಿಕೆ ಅಂತ ಹೇಳ್ತಾರೆ. ಅಯ್ಯೋ ನೀವೇನು ಯೋಚನೆ ಮಾಡಬೇಡಿ, ನಿಶ್ಚಿಂತೆಯಾಗಿರಿ, ಎಲ್ಲ ಕೂಡ ಒಳ್ಳೇದಾಗುತ್ತೆ. ನಾನು ಹೇಳಿದ್ದೆ ಅಲ್ಲ, ತಾಂಡವ್ ಮನೆಗೆ ಬಂದರೆ ಎಲ್ಲ ಕೂಡ ಒಳ್ಳೇದಾಗುತ್ತೆ ಅಂತ. ನೋಡಿ ಹಾಗೆ ಆಯಿತು, ನಿನ್ನ ಮಕ್ಕಳು ಎಲ್ಲ ನೋಡ್ಕೋತಾರೆ ಅಂತಾರೆ. ನಂತರ ಎಲ್ಲರೂ ಕೂಡ ಊಟಕ್ಕೆ ಕುತ್ಕೊಂಡಿದ್ದಾರೆ. ಊಟಕ್ಕೆ ಕುತ್ಕೊಂಡಿದ್ಬೇಕಿದ್ರೆ ಈ ಕಡೆ ಎಲೆ ಎಲ್ಲ ಬಡಿಸಿರ್ತಾರೆ. ಈ ಕಡೆ ಭಾಗ್ಯ ಗಂಡಂಗೆ ಒಬ್ಬಿಟ್ಟು ತುಪ್ಪದ್ದು ಅಭಿಷೇಕ ಮಾಡಿದ್ರಿಂದ ಗಿಫ್ಟ್ ಕೊಡಬೇಕಾಗಿರುತ್ತೆ. ಕುಸುಮ ಅವರೇ ತಾಂಡವ್ ಕೈಲಿ ಒಂದು ಚೈನ್ ಗಿಫ್ಟ್ ಮಾಡಿಸ್ತಾರೆ, ಅದನ್ನೇ ತಾಂಡವೇ ಕುತ್ತಿಗೆಗೆ ಹಾಕ್ತಾರೆ. ಇದನ್ನು ನೋಡಿದ್ದೆ ಶ್ರೇಷ್ಠ ಉರ್ತು ಹೋಗ್ತಿದ್ದಾಳೆ. ತಾಂಡವ್ ಭಯ ಬೀಳ್ತಿದ್ದಾರೆ ಶ್ರೇಷ್ಠ ಮುಂದೆ ಮಾಡೋದಕ್ಕೆ. ನಂತರ ಇದು ಎಲ್ಲವೂ ಆಗ್ತದಾಗೆ ಟೆರೆಸ್ ಮೇಲೆ ತಾಂಡವ್ ಮತ್ತು ಶ್ರೇಷ್ಠ ಇರ್ತಾರೆ. ಅಲ್ಲಿ ಶ್ರೇಷ್ಠ, ಏನು ಅಂದ್ಕೊಂಡಿದ್ಯಾ ತಾಂಡವ್, ನಿನ್ನ ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರೂ ಕೂಡ ನಿನ್ನ ಸುತ್ತಮುತ್ತ ನಾಟಕ ಮಾಡಿ ಬಲೆ ಎಣ್ದಿದ್ದಾರೆ,
ನಿನ್ನ ಮಗ ತನ್ಮಯ್ಗೆ ಯಾವುದೇ ರೀತಿ ಹುಷಾರು ಇಲ್ಲ, ಏನೂ ಇಲ್ಲ, ಅವ್ನು ತುಂಬಾ ಚೆನ್ನಾಗಿದ್ದಾನೆ. ಇದೆಲ್ಲವೂ ಕೂಡ ನಿನ್ನ ಈ ಮನೇಲಿ ಇರಿಸ್ಕೊಳ್ಳೋಕೆ ಅವರೆಲ್ಲ ಆಡ್ತಿರೋ ನಾಟಕ ಅಂತ ಗೊತ್ತಿದೆಯಾ ಅಂತ ಸತ್ಯ ಹೇಳೇ ಬಿಟ್ಲು. ಈ ಕಡೆ ತಾಂಡವ್ಗೆ ಬೇಕು ಶಾಕ್ ಆಗುತ್ತೆ, ಖಂಡಾಮಂಡಲ ಆಗಿ ಹುರಿದೋಗ್ತದಾನೆ. ಹಾಗಿದ್ರೆ ಮುಂದೆ ಏನಾಗುತ್ತೆ? ಮನೇನೇ ಸ್ಮಶಾನವಾಗ್ಬಿಡತ್ತ. ಇಷ್ಟೊತ್ತು ಸಂಭ್ರಮದಲ್ಲಿ ತೇಲ್ತಿದ್ದಂತಹ ಮನೆ ಈ ಒಂದು ವಿಷಯ ಗೊತ್ತಾಗ್ತಿದ್ದಾಗೆ ಈ ಕಡೆ ಏನಾಗ್ಬಿಡತ್ತೆ? ರಣರಂಗವಾಗಿ ಯುದ್ಧ ಭೂಮಿಯಾಗಿ ಬದಲಾಗ್ಬಿಡತ್ತ. ಈ ಕಡೆ ತಾಂಡವ್ ಮಾಡೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.